ಪಿಕ್ಚರ್ ಟಾಕೀಸ್ನ ಈ ವಿಡಿಯೋ ನೋಡಕ್ ಬಂದಿರೋ ನಿಮ್ಮೆಲ್ರಿಗೂ ವೆಲ್ಕಮ್ ಅಂಡ್ ಥ್ಯಾಂಕ್ ಯು. ಸಿಕ್ಕಾಪಟ್ಟೆ OTT ಪ್ಲಾಟ್ಫಾರ್ಮ್ಸ್ಗಳಿವೆ. ಯಾವ್ದ್ರಲ್ಲಿ ಯಾವ ಸಿನಿಮಾ ರಿಲೀಸ್ ಆಗಿದೆ ಅಂತಾನೆ ಗೊತ್ತಿಲ್ಲ ಅಂದ್ರೆ, ಅಥವಾ ನಿಮ್ಗೆ ಯಾವುದೋ ಸಿನಿಮಾ ಇಷ್ಟ ಆಗಿ ಅದನ್ನ ಥಿಯೇಟರ್ ಮಿಸ್ ಮಾಡಿಕೊಂಡು OTT ನೋಡಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ ಈ ನಮ್ಮ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಇದೇ ತರ ಸಿನಿಮಾ ರಿಲೇಟೆಡ್ ಕಂಟೆಂಟ್, OTT ರಿಲೀಸಸ್, ರೆಕಮೆಂಡೇಶನ್ ಎಲ್ಲ ಮಾಡ್ತಿರ್ತೀವಿ. ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋಲಿ ರೀಸೆಂಟ್ ಆಗಿ OTTಯಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳು ಯಾವ್ಯಾವುದು ಅಂತ ನೋಡೋಣ. ಈ ವರ್ಷ ಕನ್ನಡದಲ್ಲಿ ಯಾವುದೇ ಬ್ಲಾಕ್ ಬಸ್ಟರ್ ಸಿನಿಮಾ ಬಂದಿಲ್ಲ. ಬಂದಿರೋದ್ರಲ್ಲಿ ಜನ ನೋಡಿ ಇಷ್ಟಪಟ್ಟಿರೋ ಸಿನಿಮಾ ಚೂಮಂತರ್. ಕರ್ವಾ ಸಿನಿಮಾ ಡೈರೆಕ್ಟ್ ಮಾಡಿದ್ದ ನವನೀತ್ ಅವರೇ ಚೂಮಂತರ್ ಕೂಡ ಡೈರೆಕ್ಟ್ ಮಾಡಿದ್ದಾರೆ. ಸ್ಟೋರಿ, ಸ್ಕ್ರೀನ್ ಪ್ಲೇ ಕೂಡ ಅವರದ್ದೇ. ಸಂಕ್ರಾಂತಿ ಸಂಭ್ರಮದಲ್ಲಿ ರಿಲೀಸ್ ಆಗಿತ್ತು. ತುಂಬಾ ಜಾಸ್ತಿ ಆಡಿಯನ್ಸ್ ಏನು ಈ ಸಿನಿಮಾನ ನೋಡ್ಲಿಲ್ಲ. ಆದ್ರೆ ಈ ವರ್ಷ ಬಂದಿರೋ ಸಿನಿಮಾಗಳಲ್ಲಿ ಇದು ಮೊದಲನೇ ಹಿಟ್ ಸಿನಿಮಾ ಅಂತ ಹೇಳ್ಬೋದು. ಈ ಸಿನಿಮಾ ಅಮೆಜಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮ್ ಆಗ್ತಿದೆ. ಮಾರ್ಚ್ 28ಕ್ಕೆ ಅಮೆಜಾನ್ ಪ್ರೈಮ್ ನಲ್ಲಿ ಚೂಮಂತರ್ ರಿಲೀಸ್ ಆಗಿದೆ. ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ನೀವು OTTಲಿ ಈ ಸಿನಿಮಾನ ನೋಡಬಹುದು. ಇದರ ಜೊತೆ ಕನ್ನಡದ ಇನ್ನೊಂದು ಕಾಮಿಡಿ ಥ್ರಿಲ್ಲರ್ ಸಿನಿಮಾ ಅಮೆಜಾನ್ ಪ್ರೈಮ್ ಅಲ್ಲಿ ಇದೆ. ಅದು ಯಾವುದು ಅಂದ್ರೆ ಚಿಕ್ಕಣ್ಣ ಅವರು ಆಕ್ಟ್ ಮಾಡಿರೋ ಫಾರೆಸ್ಟ್. ಇದು ಅಮೆಜಾನ್ ಪ್ರೈಮ್ ನಲ್ಲೇ ಸ್ಟ್ರೀಮ್ ಆಗ್ತಿದೆ. ಇವುಗಳ ಜೊತೆ ದಿನಕರ್ ತೂಗುದೀಪ್ ಡೈರೆಕ್ಟ್ ಮಾಡಿದ್ದ ರಾಯಲ್ ಸಿನಿಮಾ ಕೂಡ ಅಮೆಜಾನ್ ಪ್ರೈಮ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ರಾಯಲ್ ಹೇಗಿದೆ ಅಂತ ನೋಡ್ಬೇಕು ಅಂದ್ರೆ ನೀವು ಅಮೆಜಾನ್ ಪ್ರೈಮ್ ಅಲ್ಲಿ ನೋಡಬಹುದು. ಇನ್ನು ಪ್ರಜ್ವಲ್ ದೇವರಾಜ್, ವೇದಿಕಾ ಮತ್ತು ಯಶಾ ಶಿವಕುಮಾರ್ ಅವರು ಆಕ್ಟ್ ಮಾಡಿರೋ ಗಣ ಸಿನಿಮಾ ಸನ್ ನೆಕ್ಸ್ಟ್ ಅಲ್ಲಿ ಸ್ಟ್ರೀಮ್ ಆಗ್ತಿದೆ. ಪ್ರಜ್ವಲ್ ದೇವರಾಜ್ ಅಭಿಮಾನಿಗಳು ಸನ್ ನೆಕ್ಸ್ಟ್ ಅಲ್ಲಿ ಗಣ ಸಿನಿಮಾನ ನೋಡಬಹುದು. ರಾಜವರ್ಧನ್ ಆಕ್ಟ್ ಮಾಡಿರೋ ಆಕ್ಷನ್ ಪ್ಯಾಕ್ ಡ್ರಾಮಾ ಹಿರಣ್ಯ ಕೂಡ ಸನ್ ನೆಕ್ಸ್ಟ್ ಅಲ್ಲೇ ಸ್ಟ್ರೀಮ್ ಆಗ್ತಿದೆ. ಇದಿಷ್ಟು ಕನ್ನಡ ಸಿನಿಮಾಗಳಾಯ್ತು. ಬೇರೆ ಭಾಷೆಯಲ್ಲಿ ಯಾವ್ಯಾವ ಸಿನಿಮಾ OTTಯಲ್ಲಿ ಬಂದಿವೆ ಅಂತ ನೋಡೋಣ. ZEE5 ಅಲ್ಲಿ ಮಜಾಕ ಅನ್ನೋ ಒಂದು ತೆಲುಗು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ರಿಲೀಸ್ ಆಗಿದೆ. ಸಂದೀಪ್ ಕಿಶನ್ ಅವರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಅಪ್ಪ ಮಗ ಇಬ್ರು ಲವ್ ಸ್ಟೋರಿ ಕೂಡ ಸಿನಿಮಾದಲ್ಲಿದೆ. ಇಬ್ರು ಒಟ್ಟಿಗೆ ಲವ್ ಮಾಡ್ತಾರೆ. ಮದುವೆ ಏಜ್ಗೆ ಬಂದಿರೋ ಮಗ ಇದ್ರು. ಅಪ್ಪ ಮದುವೆ ಆಗೋಕೆ ಯಾಕೆ ಲವ್ ಮಾಡ್ತಾರೆ ಏನು ಅಂತ ತಿಳ್ಕೊಳಕ್ಕೆ ನೀವು ಸಿನಿಮಾ ನೋಡಿ. ಈ ವರ್ಷ ತಮಿಳಲ್ಲಿ ಬ್ಲಾಕ್ ಬಸ್ಟರ್ ಅಂದ್ರೆ ಡ್ರ್ಯಾಗನ್. ಲವ್ ಟುಡೇ ಆದ್ಮೇಲೆ ಪ್ರದೀಪ್ ರಂಗನಾಥನ್ ಸೆಕೆಂಡ್ ಬ್ಲಾಕ್ ಬಸ್ಟರ್ ಇದು. ರಿಲೀಸ್ ಆಗಿ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಕಲೆಕ್ಷನ್ ಮಾಡಿದೆ. 100 ಕೋಟಿ ಮೇಲೆ ದುಡ್ಡು ಮಾಡಿದೆ ಈ ಸಿನಿಮಾ ಡ್ರ್ಯಾಗನ್. ಇದು ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಿದೆ. ಥಿಯೇಟರ್ ಅಲ್ಲಿ ನೋಡಿಲ್ಲ ಅಂದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ನೀವು ಡ್ರ್ಯಾಗನ್ ನ ನೋಡಬಹುದು. ಮಲಯಾಳಂನಲ್ಲಿ ಇತ್ತೀಚೆಗೆ ಸದ್ದು ಮಾಡಿದ ಆಫೀಸರ್ ಆನ್ ಡ್ಯೂಟಿ ಕೂಡ ನೆಟ್ಫ್ಲಿಕ್ಸ್ಗೆ ಬಂದಿದೆ. ಇದು ಒಂದು ಕ್ರೈಮ್ ಥ್ರಿಲ್ಲರ್ಸ್ ನ ಇಷ್ಟಪಡೋರಿಗೆ ಈ ಸಿನಿಮಾ ಒಂದು ಒಳ್ಳೆ ವಾಚ್ ಆಗುತ್ತೆ. ಕೆಲವರಿಗೆ ಇದು ಓವರ್ ರೇಟೆಡ್ ಅಂತ ಕೂಡ ಅನ್ಸಿದೆ. ನೀವು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತಮಿಳ್ನಲ್ಲಿ ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ OTTಗೆ ಬಂದಿದೆ, ಶಬ್ದಂ ಅಂತ. ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಒಬ್ಬ ಬದುಕಿರೋ ಜನಗಳ ಮತ್ತು ಆತ್ಮಗಳ ಮಧ್ಯೆ ಇದ್ಕೊಂಡು ಆತ್ಮಗಳು ತಮ್ಮ ಕೊನೆ ಆಸೆ ಈಡೇರಿಸ್ಕೊಳ್ಳೋಕೆ ಸಹಾಯ ಮಾಡ್ತಿರ್ತಾನೆ. ಒಂದು ಆತ್ಮ ಸೇಡು ತೀರಿಸ್ಕೊಳ್ಳೋಕೆ ಅಂತ ಬಂದಾಗ ಏನೇನಾಗುತ್ತೆ ಅನ್ನೋದೇ ಸಿನಿಮಾದ ಕತೆ. ಅಮೆಜಾನ್ ಪ್ರೈಮ್ ಅಲ್ಲಿ ನೀವು ಈ ಹಾರರ್ ಥ್ರಿಲ್ಲರ್ ಸಿನಿಮಾನ ನೋಡಬಹುದು. ವೆಟ್ರಿಮಾರನ್ ಅವರ ವಿಡುತ್ತಲೈ ಫಸ್ಟ್ ಪಾರ್ಟ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಆದರೆ ಪಾರ್ಟ್ 2 ರಿಲೀಸ್ ಆಗಿ ಅಷ್ಟು ಚೆನ್ನಾಗಿ ಓಡ್ಲಿಲ್ಲ ಅನ್ಸುತ್ತೆ. ವಿಡುತ್ತಲೈ ಪಾರ್ಟ್ 2 ಈಗ OTTಯಲ್ಲಿ ರಿಲೀಸ್ ಆಗಿದೆ. ZEE5 ಅಲ್ಲಿ ಮಾರ್ಚ್ 28ರಂದು ವಿಡುತ್ತಲೈ ಪಾರ್ಟ್ 2 ಸ್ಟ್ರೀಮ್ ಆಗ್ತಿದೆ. ನೆಕ್ಸ್ಟ್ ಇರೋ ಸಿನಿಮಾ ಮುಫಾಸಾ ದ ಲಯನ್ ಕಿಂಗ್. ಆನಿಮೇಷನ್ ಸಿನಿಮಾ ಲಯನ್ ಕಿಂಗ್ ಬಗ್ಗೆ ನೀವೆಲ್ಲ ನೋಡೇ ಇರ್ತೀರಾ ಅಥವಾ ಅದ್ರ ಬಗ್ಗೆ ಕೇಳಿರ್ತೀರಾ. ಸಿಂಬಾ ಹೇಗೆ ರಾಜ ಆದ ಅಂತ ಲಯನ್ ಕಿಂಗ್ ನಲ್ಲಿ ನೋಡಿರ್ತೀರಾ. ಈಗ ಮುಫಾಸಾ ಯಾರು, ಅವನ್ ಹೇಗೆ ರಾಜ ಆದ ಅಂತ ತಿಳ್ಕೊಳ್ಳೋಕೆ ಮುಫಾಸಾ ಸಿನಿಮಾ ನೋಡಿ. ಜಿಯೋ ಹಾಟ್ ಸ್ಟಾರ್ ನಲ್ಲಿ ಈ ಸಿನಿಮಾ ಸ್ಟ್ರೀಮ್ ಆಗ್ತಿದೆ. ನಿಮ್ ಮನೇಲಿ ಮಕ್ಳಿದ್ರೆ ಅವ್ರ ಜೊತೆ ಕೂತ್ಕೊಂಡು ಈ ಸಿನಿಮಾನ ಎಂಜಾಯ್ ಮಾಡಬಹುದು. ನೆಕ್ಸ್ಟ್ ಜುವೆಲ್ ಥೀಫ್ ದ ಹೈಸ್ಟ್ ಬಿಗಿನ್ಸ್. ಇದು ಕೇವಲ ಒಂದು ಜುವೆಲ್ ಐಸ್ ನ ಕಥೆ ಆಗಿದ್ದು ಕಳ್ಳನಿಗೂ ಮತ್ತೆ ಕಳ್ಳನನ್ನು ಹುಡುಕುವವರಿಗೂ ಇರುವ ಎಡ್ಜ್ ಆಫ್ ದ ಸೀಟ್ ಗೇಮ್ ಅಂತಾನೂ ಹೇಳ್ಬಹುದು. ಸೈಫ್ ಅಲಿ ಖಾನ್ ವರ್ಸಸ್ ಜೈದೀಪ್ ಅಲಾವತ್. ಕುತೂಹಲ, ರೋಚಕತೆ ಮತ್ತೆ ಕೊನೆಗೂ ನೀವು ಯಾರು ಸತ್ಯ ಹೇಳಿದ್ರು ಅಂತ ಅರ್ಥ ಮಾಡ್ಕೊಳ್ಳೋಕೆ ಕನ್ಫ್ಯೂಸ್ ಆಗುತ್ತೆ. ಐಸ್ ರಿಲೇಟೆಡ್ ಸ್ಟೋರೀಸ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಇದನ್ನ ನೋಡಬಹುದು. ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಯಾವ ಸಿನಿಮಾ ಇದೆ ಅಂದ್ರೆ ಓಂ ಕಾಳಿ ಜೈ ಕಾಳಿ. ದೇವಿ ಕಾಳಿಯ ಬಗ್ಗೆ ಸೌತ್ ಇಂಡಿಯಾದಲ್ಲಿ ಬಹಳ ಭಕ್ತಿ ಮತ್ತೆ ನಂಬಿಕೆ ಇರೋದ್ರಿಂದ ಕಾಳಿ ಮಾತೆಯ ಮೇಲೆ ಮಾಡಿರೋ ಸಿನಿಮಾ ಇದು. ಕಾಳಿಯ ಕಥೆಯನ್ನು ಈಗ ಹೊಸ ಟಚ್ ನೊಂದಿಗೆ ಈ ಸಿನಿಮಾ ಹೇಳಿದೆ. ಡ್ರಾಮಾ, ಪೌರಾಣಿಕ ಹಿನ್ನೆಲೆ. ಈ ಸಿನಿಮಾ ನಿಮ್ಗೆ ಖಂಡಿತ ಕುತೂಹಲಕಾರಿಯಾಗಿರುತ್ತೆ. ಇತ್ತೀಚೆಗೆ ದೇವರ ಕಥೆ ಆಧಾರಿತ ಸಿನಿಮಾಗಳು ಬರೋದೇ ಕಡಿಮೆ ಆಗಿದೆ. ಯಾರ್ಯಾರು ಈ ರೀತಿ ಸಿನಿಮಾಗಳನ್ನ ಇಷ್ಟಪಡ್ತೀರಾ ಅವ್ರು ಈ ಸಿನಿಮಾನ ನೋಡಬಹುದು. ಈ ಸಿನಿಮಾ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಸಿಗುತ್ತೆ. ಇವುಗಳ ಜೊತೆ ಮಿಸ್ಟರ್ ಹೌಸ್ ಕೀಪಿಂಗ್ ಅನ್ನೋ ತಮಿಳಿನ ರೊಮ್ಯಾಂಟಿಕ್ ಕಾಮಿಡಿ ಫಿಲಂ ಒಂದು OTTಯಲ್ಲಿ ರಿಲೀಸ್ ಆಗಿದೆ. ಒಂದು ಬ್ರೋಕನ್ ಗ್ಯಾಂಗ್ ಸ್ಟೂಡೆಂಟ್ ಹೌಸ್ ಕೀಪರ್ ಆಗಿ ಕೆಲ್ಸಕ್ಕೆ ಸೇರ್ತಾನೆ. ಯಾಕೆ ಸೇರ್ತಾನೆ, ಸೇರಿದ ನಂತರ ಏನೇನ್ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾ ನೋಡಬೇಕು. ಕ್ಯಾರೆಕ್ಟರ್ನ ರೊಮ್ಯಾನ್ಸ್, ಕಾಮಿಡಿ, ಕಷ್ಟಗಳು ಎಲ್ಲವೂ ನಿಮ್ಗೆ ಕಾಮಿಡಿ ರೀತಿನೇ ಅನ್ಸುತ್ತೆ. ಸಿನಿಮಾ ಸಿಂಪಲ್ ಇದೆ ಬಟ್ ಎಂಟರ್ಟೈನಿಂಗ್ ಆಗಿದೆ. ನಿಮ್ಗೆ ಟೈಮ್ ಇದ್ರೆ ಮನೇಲಿ ನೋಡೋಕೆ ಬರ್ತಿದೆ. ಟೆಂಟ್ ಕೊಟ್ಟ OTT ಪ್ಲಾಟ್ಫಾರ್ಮ್ ಅಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ. ಇದೇ ಟೆಂಟ್ ಕೊಟ್ಟ OTT ಪ್ಲಾಟ್ಫಾರ್ಮ್ ಅಲ್ಲಿ ಫೈರ್ ಅನ್ನೋ ಮತ್ತೊಂದು ತಮಿಳ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ರಿಲೀಸ್ ಆಗಿದೆ. ಅಕ್ಷಯ್ ಕುಮಾರ್ ಅವರ ಸ್ಕೈ ಫೋರ್ಸ್ ಕೂಡ OTTಯಲ್ಲಿ ರಿಲೀಸ್ ಆಗಿದೆ. ರಿಯಲ್ ಸ್ಟೋರಿ ಬೇಸ್ಡ್ ಮಾಸ್ ಎಲಿಮೆಂಟ್ಸ್ ಇರೋ ವಾರ್ ಆಕ್ಷನ್ ಸಿನಿಮಾ ಇದು. ಅಮೆಜಾನ್ ಪ್ರೈಮ್ ಅಲ್ಲಿ ಸ್ಕೈ ಫೋರ್ಸ್ ಸ್ಟ್ರೀಮ್ ಆಗ್ತಿದೆ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.